ದಿನನಿತ್ಯದಲ್ಲಿ ಎವ್ರಿ ಮಂತಲ್ಲಿ ಪೇಯ್ನ್ ಅನ್ನೋದು ತುಂಬ ಕಾಡ್ತಾನೆ ಇತ್ತು. ಅಂದರೆ ಪೀರಿಯಡ್ ಬಂದಾಗ 4ರಿಂದ 5 ದಿವಸ, 7 ದಿವಸ ಪೇಯ್ನ್ ಕಿಲ್ಲರ್ ತೊಗೊಳ್ಬೇಕಾಗ್ತಿತ್ತು. ಪೀರಿಯಡ್ಸ್ ಪೇನ್ ಯಾವ ಥರ ಇತ್ತು ಅಂತ ಹೇಳಿದ್ರೆ ನನಗೆ ಪೀರಿಯಡ್ಸ್ ಮುಗಿಯೋದ್ರೊಳಗೆ ನಾನು ಸತ್ತೋಗ್ತೀನೇನೋ ಅನ್ನೋ ಅಷ್ಟು ಮಟ್ಟಿಗೆ ನಂಗೆ ಪೇಯ್ನ್ ಇತ್ತು. ಎಂಡೋಮೆಟ್ರಿಯೋಸಿಸ್ ಎಷ್ಟು ಭಾಗ ಅಂದರೆ ಇಂಟೆಸ್ಟೈನ್ಗೆ ಹೋಗಿ ಬೆಳವಣಿಗೆ ಆಗಿತ್ತು ಒಳಗಡೆ. ಮತ್ತು ಯೂಟ್ರಸ್ ಹಿಂಭಾಗದಲ್ಲಿ ರೆಕ್ಟೋವೆಜನಲ್ ನೋಡಲ್ ಅಂತಾರೆ, ಅದನ್ನು ತೆಗೆದ್ವಿ. ಮತ್ತು 2 ಕಡೆ ಓವರಿಸು 2 ಅಂಟ್ಕೊಂಡಿತ್ತು, ಅದನ್ನು ತೆಗೆದ್ವಿ. ನಾನು ಮಕ್ಕಳು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಬಯಸಿದ್ದು ನನಗೆ ನಾರ್ಮಲ್ ಲೈಫ್ ಲೀಡ್ ಮಾಡಬೇಕು ಅಂತ. ನನ್ನ ಹೆಲ್ತ್ ಚೆನ್ನಾಗಿದ್ರೆ ಸಾಕು, ನಾನು ಬದುಕೊಂಡಿದ್ರೆ ಸಾಕು ಅಂತ 2-3 ದಿವಸದಲ್ಲಿ ಸರ್ಜರಿ ಆಗಬೇಕಾ? ಯಾವ ರೀತಿ ಇರ್ತೀವಿ ನಿಮಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಅನಿಸ್ತು? ಒಂಥರ ಮನೆ ಥರ ಫೀಲ್ ಮಾಡಿಸೋದು ಪೇಷಂಟ್ಗೆ ಅದು ಎಲ್ಲರಿಗೂ ಆಗಲ್ಲ ಅಂತ ಅನಿಸುತ್ತೆ. ಆ ಇದಕ್ಕೆ ವರದಾನ ಆ್ಯಕ್ಚುಲಿ ಇಟ್ಸ್ ಗ್ರೇಟ್ ಅಂತ ಹೇಳ್ಬೋದು. ನಮಸ್ಕಾರ, ನಾನು ವಿಜಯ್ ಕುಮಾರ್ PK, ಡೈರೆಕ್ಟರ್ ಆಫ್ ವರದಾನ್ ಫರ್ಟಿಲಿಟಿ ಲ್ಯಾಪ್ರೋಸ್ಕೋಪಿ ಅಂತ ಮಾತಾಡ್ತಾ ಇದ್ದೀನಿ. ಇವತ್ತಿನ ಮುಖ್ಯ ಮಾಹಿತಿ ಅಂದರೆ ಒಂದು ಎಂಡೋಮೆಟ್ರಿಯೋಸಿಸ್ ಬಗ್ಗೆ ನಿಜವಾಗಿ ಹೇಗಿರುತ್ತೆ, ಹೇಗೆ ನಮ್ಮ ಅಂದರೆ ಹೆಣ್ಮಕ್ಳಲ್ಲಿ ಜೀವನದಲ್ಲಿ ಎಷ್ಟು ಕಷ್ಟಪಡ್ತಾರೆ ಮತ್ತು ಅದನ್ನು ಹೇಗೆ ಪ್ರೋಗ್ರೆಸ್ ಆಗುತ್ತೆ ಅಂತ ಒಂದು ಮಾಹಿತಿ ತಿಳ್ಕೊಳ್ಳೋಣ. ನಾವು ಮೊನ್ನೆ ಅಂದರೆ ಲಾಸ್ಟ್ ವೀಕಲ್ಲಿ ಒಂದು ಸರ್ಜರಿ ಮಾಡಿದ್ವಿ. ಸ್ಟೇಜ್ 4 ಎಂಡೋಮೆಟ್ರಿಯೋಸಿಸು 4th ಟೈಮ್ ಸರ್ಜರಿ ಮಾಡಿದ್ದು. ಅಂದರೆ ಅವರು ಕಪಲ್ಸ್ ಮ್ಯಾರಿಡ್ ಫಾರ್ 18 ಇಯರ್ಸು, ಪಾಪ ರಿಪೀಟೆಡಾಗಿ ಟ್ರೈ ಮಾಡ್ತಾಯಿದ್ರು ಮಕ್ಕಳು ಬೇಕು ಅಂತ. ಬಟ್ ಆದರೆ ಆ ಜೀವನದಲ್ಲಿ ಆ ಪೇಯ್ನ್ ಅಂತ ಇರುತ್ತಲ್ಲ, ತುಂಬ ಎಂಡೋಮೆಟ್ರಿಯೋಸಿಸ್ ಬರೋದು, ಅದರಿಂದನೂ ತುಂಬ ಕೊರಗ್ತಾಯಿದ್ರು. ಪ್ಲಸ್ ಮಕ್ಕಳು ಇಲ್ಲಾರದು ಒಂದು ಪೇಯ್ನು. ಇದರಿಂದ ಅವರಿಗೆ ರಿಪೀಟೆಡಾಗಿ ಸರ್ಜರೀಸ್ ಆಗಿ ಫಸ್ಟ್ ಸರ್ಜರಿ 2013 ಮಾಡಿಕೊಂಡ್ರು. ಮಗು ಆಗುತ್ತೆ ಅಂತ ಟ್ರೈ ಮಾಡಿದ್ರು, IVF ಮಾಡಿಕೊಂಡ್ರು, ನ್ಯಾಚುರಲ್ ಟ್ರೈ ಮಾಡಿದ್ರು. ಸೊ ಆದ್ರೂ ಆಗಲಿಲ್ಲ. ಮತ್ತೆ 2020ಯಲ್ಲಿ ಮತ್ತೆ ಮಾಡಿಕೊಂಡ್ರು. ಆವಾಗಲೂ ಸರ್ಜರಿ ಮಾಡಿದಾಗ ಮತ್ತೆ ಆಗುತ್ತೆ ಅಂತ ಒಂದು ಆಸೆಯಿಂದ ಮತ್ತೆ IVF ಮಾಡ್ಕೊಂಡು ಟ್ರೈ ಮಾಡಿದ್ರು. ಮತ್ತು 2022ಅಲ್ಲಿ ಮಾಡಿದ್ರು. ಆವಾಗಲೂ ಅಷ್ಟೇ 2 ಕಡೆನೂ ಸಿಸ್ಟಿಕ್ ಜೊತೆನ ತೆಗೆದ್ರು. ಅವಾಗಲೂ ಡಯಾಗ್ನೋಸ್ ಮಾಡಿದ್ರು ಸ್ಟೇಜ್ 4 ಡಿಸೀಸ್ ಆಗಿದೆ ಮತ್ತು ನಿಮಗೆ ಡೈರೆಕ್ಟಾಗಿ IVF ಆಗಬೇಕಂತಂದರು. IVF ಮಾಡಿಕೊಂಡ್ರು. 2 ಸೈಕಲ್ ಆಯಿತು, ಆದ್ರೂ ಮಕ್ಕಳಾಗಲಿಲ್ಲ. ಮತ್ತು ಅವರಿಗೆ ದಿನನಿತ್ಯದಲ್ಲಿ ಎವ್ರಿ ಮಂತಲ್ಲಿ ಪೇಯ್ನ್ ಅನ್ನೋದು ತುಂಬ ಕಾಡ್ತಾನೆ ಇತ್ತು. ಅಂದರೆ ಪೀರಿಯಡ್ ಬಂದಾಗ 4ರಿಂದ 5 ದಿವಸ, 7 ದಿವಸ ಪೇಯ್ನ್ ಕಿಲ್ಲರ್ ತೊಗೊಳ್ಬೇಕಾಗ್ತಿತ್ತು. ಮತ್ತು ಅವರಿಗೆ ಬರ್ತಾ ಕಾನ್ಸ್ಟಿಪೇಷನ್ ಅಂದ್ರೇನು, ಮೋಷನ್ ಮಾಡೋಕ್ಕೆ ತುಂಬ ಕಷ್ಟವಾಗ್ತಿತ್ತು. ಯಾಕಂದರೆ ನಾವು ರಿಪೀಟೆಡಾಗಿ ಸರ್ಜರಿ ಮಾಡಿದಾಗ ಯೂಟ್ರಸ್ ಹಿಂಭಾಗದಲ್ಲಿ ರೆಕ್ಟಮ್ ಅಂತ ಇರುತ್ತಲ್ಲ, ಏನಿಸು ರೆಕ್ಟಮ್ ಅಂದರೆ ಫುಡ್ ಪೈಪು ಲಾಸ್ಟ್ ಪೋರ್ಷನ್ ಇರುತ್ತಲ್ಲ, ಅದರಿಂದ ಆ ಪ್ರೆಷರ್ ಬಂದ್ಬಿಟ್ಟು ಎಲ್ಲ ಅಂಟ್ಕೊಂಡು ಒಂದಕ್ಕೊಂದು ಭಾಗ ಅಂಟ್ಕೊಂಡು ಮೋಷನ್ ಹೋಗೋಕ್ಕೆ ಕಷ್ಟ ಆಗ್ತಿತ್ತು. ಅಂಥ ಟೈಮಲ್ಲಿ ನಮ್ಮ ಹತ್ರ ಬಂದಾಗ ಅವರಿಗೆ ಮತ್ತೆ ರಿಪೀಟ್ ಮಾಡಿದ್ವಿ ಸರ್ಜರಿ. ಅದು ಸ್ಟೇಜ್ 4 ಎಂಡೋಮೆಟ್ರಿಯೋಸಿಸನ್ನು ಮಾಡಿ ಒಂದು ಆಲ್ಮೋಸ್ಟ್ ನಮಗೆ 2 to 2.5 hours ಆಯಿತು. ಅಂದರೆ ಎಂಡೋಮೆಟ್ರಿಯೋಸಿಸ್ ಎಷ್ಟು ಭಾಗ ಅಂದರೆ ಇಂಟೆಸ್ಟೈನ್ಗೆ ಹೋಗಿ ಬೆಳವಣಿಗೆ ಆಗಿತ್ತು ಒಳಗಡೆ. ಮತ್ತು ಯೂಟ್ರಸ್ ಹಿಂಭಾಗದಲ್ಲಿ ರೆಕ್ಟೋವೆಜನಲ್ ನೋಡಲ್ ಅಂತಾರೆ, ಅದನ್ನು ತೆಗೆದ್ವಿ. ಮತ್ತು 2 ಕಡೆ ಓವರಿಸು 2 ಅಂಟ್ಕೊಂಡಿತ್ತು, ಅದನ್ನು ತೆಗೆದ್ವಿ. ಮತ್ತು ಲೆಫ್ಟ್ ಓವರಲ್ಲಿ ಸಿಸ್ಟ್ ಇತ್ತು, ಡೀಪು. ಅಂದರೆ ಎಷ್ಟು ಡೀಪ್ ಹೋಗಿತ್ತು ಅಂದರೆ ಅದು ಯುರೋಟರ್ ಅಂದರೆ ಯೂರಿನ್ ನಾಳ ಇರುತ್ತಲ್ಲ, ಅದರಲ್ಲೇ ಹೋಗಿ ಅಂಟ್ಕೊಂಡು ಬೆಳೆದಿತ್ತು. ಅದನ್ನು ನೀಟಾಗಿ ಯಾವುದೇ ರೀತಿ ಡ್ಯಾಮೇಜ್ ಆಗದೇ ತೆಗೆದಿದ್ದೀವಿ. ಇವಾಗ ಅವರು ನಮ್ಮ ಜೊತೆಗಿದ್ದಾರೆ. ಈಗ ಅವ್ರ ಬಗ್ಗೆ ಮಾಹಿತಿ ಕೇಳೋಣ. ಏಕೆಂದರೆ ಅವ್ರು ಹೇಗೆ ಅನಿಸುತ್ತೆ ಸರ್ಜರಿ ಆದ ಬಳಿಕ ಅವರು ಎಕ್ಸ್ಪೀರಿಯೆನ್ಸು ಮತ್ತು ಅವರು ಪೋಸ್ಟ್ ಆಪರೇಟಿವ್ ಸರ್ಜರಿಯಲ್ಲಿ ಹೇಗಿತ್ತು ಎಲ್ಲ ಒಂದು ಮಾತಾಡೋಣ. ನಮಸ್ಕಾರ. ಹಲೋ ಸರ್. ಈಗ ನಿಮಗೆ 4ನೇ ಸರ್ಜರಿ ಆಗ್ತಾಯಿದೆ. ಬಟ್ ಪಾಪ ಒಂದು ಅನಿಸುತ್ತೆ, ರಿಪೀಟೆಡಾಗಿ ಸರ್ಜರಿ ಮಾಡೋದ್ರಿಂದ ಎಲ್ರಿಗೂ ಒಂಥರ ಬೇಜಾರಾಗುತ್ತೆ. ಯಾಕೆಂದರೆ ಹೊಟ್ಟೆ ಮೇಲೆ ಕೊಯ್ದು ಇದು ಒಂಥರ ಮಾನಸಿಕವಾಗಿ ಪ್ಲಸ್ ಫೈನಾನ್ಷಿಯಲಿ, ಸೋಷಿಯಲಿ ಮತ್ತು ನಿಮ್ಮ ವರ್ಕ್ ಫೋರ್ಸನ್ನು ಅದನ್ನು ಬಿಟ್ಟು ಕೆಲಸ ಬಿಟ್ಬಿಟ್ಟು ನಾವು ಇದಕ್ಕೆ ಫೋಕಸ್ ಮಾಡ್ತಾ ಇರ್ತೀವಿ. ಸೊ ಈಗ ಸರ್ಜರಿ ಆದ ಬಳಿಕ ನಿಮಗೆ ಹೇಗೆ ಇಂಪ್ರೂವ್ಮೆಂಟ್ ಅನಿಸುತ್ತೆ? ಸರ್ಜರಿ ಆಗಿ 1 ವೀಕ್ ಆಯಿತು. ಆಲ್ಮೋಸ್ಟ್ 1 ವರ್ಷದಿಂದ ನಮಗೆ ಕಾನ್ಸ್ಟಿಪೇಷನ್ನು ಅಥವಾ ಪೀರಿಯಡ್ಸ್ ಪೇಯ್ನ್ ಇರ್ಬೋದು. ಪೀರಿಯಡ್ಸ್ ಪೇಯ್ನ್ ಯಾವ ಥರ ಇತ್ತು ಅಂತ ಹೇಳಿದ್ರೆ ನನಗೆ ಪೀರಿಯಡ್ಸ್ ಮುಗಿಯೋದ್ರೊಳಗೆ ನಾನು ಸತ್ತೋಗ್ತೀನೇನೋ ಅನ್ನೋ ಅಷ್ಟು ಮಟ್ಟಿಗೆ ನಂಗೆ ಪೇಯ್ನ್ ಇತ್ತು. ಇವಾಗ 1 ವಾರದಲ್ಲಿ ನನಗೆ ಇಷ್ಟು ವರ್ಷದಲ್ಲಿ ಆ ಬೌವೆಲ್ ಮೂಮೆಂಟ್ ಇರಲಿಲ್ಲ, ಅಷ್ಟು ಬೌವೆಲ್ ಮೂಮೆಂಟ್ ಇದೆ. ನಾನು ಈಸಿಯಾಗಿ ಮೋಷನ್ ಪಾಸ್ ಮಾಡ್ಬೋದು. 1 ವೀಕಲ್ಲೇ ನನಗೆ ಇಷ್ಟೊಂದು ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳಿದ್ರೆ ನಾನು ಖಂಡಿತ ಹೇಳ್ತೀನಿ ಈ ಸರ್ಜರಿ ಹೋಪ್ಫುಲಿ ಸಕ್ಸಸ್ಫುಲ್ ಆ್ಯಂಡ್ ನನ್ನ ನಾರ್ಮಲ್ ಡೇ ನಾನು ಮಕ್ಕಳು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಬಯಸಿದ್ದು ನನಗೆ ನಾರ್ಮಲ್ ಲೈಫ್ ಲೀಡ್ ಮಾಡಬೇಕು ಅಂತ. ಇವಾಗಲೇ ನಾನು 1 ವಾರಕ್ಕೆ ನಾರ್ಮಲ್ ಲೈಫ್ಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಟ್ಸ್ ಹ್ಯೂಜ್ ಸಕ್ಸಸ್ ಆ್ಯಂಡ್ ತುಂಬ ಗ್ರೇಟ್ಫುಲ್ ಫಾರ್ ಯು. ಥ್ಯಾಂಕ್ ಯು. ಅದೊಂದೇ ಅಲ್ಲ, ಇದು ಎಂಡೋಮೆಟ್ರಿಯೋಸಿಸ್ ಏನಾಗುತ್ತೆ ಅಂದರೆ ಹೆಣ್ಮಕ್ಳಿಗೆ ಡಯಾಗ್ನೋಸಿಸ್ ಮಾಡ್ತಿದ್ದೀರ ಡಿಸೀಸ್ ಇದೆಯಲ್ಲ, ತುಂಬ ಲೇಟಾಗಿ ಆಗುತ್ತೆ. ಯಾಕೆಂದರೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಫಸ್ಟ್ ಪೀರಿಯಡ್ ಬರುತ್ತೆ,
ಮಗು ಇದ್ದಾಗ ಅಂದರೆ 13-14 ವರ್ಷ ಪೀರಿಯಡ್ ಬಂದಾಗ ಅವಾಗಿಂದನೇ ಸ್ಟಾರ್ಟ್ ಆಗುತ್ತೆ. ಸ್ಲೋಲಿ ಆ ಪೇಯ್ನ್ ಬರ್ತಾ ಹೋಗುತ್ತೆ. ಮತ್ತು ಡಿಸೀಸ್ ಇರೋದು ಸ್ವಲ್ಪನೇ ಇರುತ್ತೆ, ಮೈಲ್ಡ್ ಡಿಸೀಸ್ ಅಂತ ಹೇಳ್ತಾರೆ. ಅದು ಬರ್ತಾ ಬರ್ತಾ ತಾಯಿ ತಂದೆಗೆ ಹೇಳ್ತಾರೆ ಮಕ್ಕಳು, ನೆಗ್ಲಿಜೆನ್ಸ್ ಇರುತ್ತೆ ತಂದೆ ತಾಯಿ ಮಕ್ಕಳು ಏನಂತಾರೆ, ಇಲ್ಲ ಇದು ನನಗೂ ಇತ್ತು ನಿಂಗೂ ಇರುತ್ತೆ ಏನಾಗಲ್ಲ ಹೋಗ್ಬಿಡು, 5 ವರ್ಷ ಆಗುತ್ತೆ 10 ವರ್ಷ ಆಗುತ್ತೆ. ಮದುವೆ ಆದಾಗ ಯಾವಾಗ ನಾವು ಮಕ್ಕಳು ಬೇಕಂದಾಗ ಅವಾಗ ಬಂದಾಗ ಒಂದು ಸ್ಕ್ಯಾನಿಂಗ್ ಮಾಡ್ತೀವಿ, ಅವಾಗ ಗೊತ್ತಾಗುತ್ತೆ ಅಯ್ಯೋ ಸಿಸ್ಟ್ ಇದೆ ಇದು ಅಂತ. ಅಂದರೆ ಏನು, ಇಲ್ಲಿ ಪೇರೆಂಟ್ಸ್ ರೋಲ್ ಇದೆ, ಒಪ್ಕೊಳ್ತೀನಿ. ಡಿಸೀಸು ಡಯಾಗ್ನೋಸಿಸ್ ಆಗೋದು ತುಂಬ ಲೇಟಾಗಿ ಆಗುತ್ತೆ. 26-30% ಡಿಸೀಸ್ ಪ್ರೋಗ್ರೆಸ್ ಆಗೋದು ಯಾಕೆಂದರೆ ಲೇಟ್ ಡಯಾಗ್ನೋಸಿಂದ. ಇದಕ್ಕೆ ನಮ್ಮ ಪಬ್ಲಿಕ್ ಅವೇರ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಮೊದಲು 5-7% ಇದ್ದಿದ್ದು ಈಗ 15-17% ಆಫ್ ಡಿಸೀಸು ನಿಮ್ಗೆ ಕಾಣಿಸ್ತಾ ಇದೆ. ಮತ್ತು ಇನ್ನೂ ಮುಂದೆ ಮುಂದೆ ಬರ್ತಾ ಬರ್ತಾ 20-25 ಆಗ್ಬೋದು. ಸೊ ಪಾಪ ನಿಮಗೆ ನಾವು ಅಂದ್ಕೊಳ್ತೀವಿ 18 ವರ್ಷದಿಂದ ಒಂದು ತಾಯ್ತನ ಆಗಬೇಕಂತ, ಮಗು ಬೇಕಂತ, ಇನ್ನೊಂದು ನನ್ನ ಹೆಲ್ತ್ ಚೆನ್ನಾಗಿದ್ರೆ ಸಾಕು, ನಾನು ಬದುಕೊಂಡಿದ್ರೆ ಸಾಕು ಅಂತ ಒಂದು ಆಸೆ ಇರುತ್ತೆ ನೋಡಿ. ಅದೂ ಮುಖ್ಯವಾದ ಯಾಕೆಂದರೆ ಈಗ ಮಗುನೇ ಬೇಡ ನನಗೆ, ನಾನು ಚೆನ್ನಾಗಿದ್ರೆ ಸಾಕು ಅಂತ ಆ ಸ್ಟೇಜಿಗೆ ಬಂದಿದ್ದೀರಾ ಅಂದರೆ ನಿಮಗೆ ಆ ಸಿವಿಯರ್ ಡಿಸೀಸು ತುಂಬ ವರ್ಷದಿಂದ ಕಾಡ್ತಾ ಇತ್ತು. ಇದಕ್ಕೆ ಮಾಡಬೇಕಾದ್ರೂ ಸರ್ಜರಿ ತುಂಬ ಸ್ಕಿಲ್ ಆಗಿರಬೇಕು, ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಯಾಕೆಂದರೆ ನಾವು ಸರ್ಜರಿ ಮಾಡಬೇಕಾದ್ರೆ ಅದರ ಅಂದರೆ ಯುಟರಸ್ ಹಿಂಭಾಗದಲ್ಲಿ ಅಂದರೆ ರೆಕ್ಟಮ್ ಇರುತ್ತೆ, ಏನಸ್ ಇರುತ್ತೆ, ಅಲ್ಲಿ 2 ಕಡೆ ಯುರೋಟರ್ ಇರುತ್ತೆ, ಮತ್ತು ಎಲ್ಲ ಇಂಟೆಸ್ಟೈನ್ಸ್ ಅಲ್ಲೇ ಹತ್ತಿರ ಇರೋದ್ರಿಂದ ತುಂಬ ಮೆಟಿಕ್ಯುಲಸ್ ಆಗಿ ಮಾಡಬೇಕು. ಬ್ಲಾಡರ್ ಇರುತ್ತೆ, ಎಲ್ಲ ಮಾಡಬೇಕಾದ್ರೂ ಕೇರ್ಫುಲ್ಲಾಗಿ ಹೈ ಎಂಡ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿಕೊಂಡು, ಆಮೇಲೆ ಎನರ್ಜಿ ಸೋರ್ಸ್ ಅಂತ ಇರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಮಾಡಬೇಕಾಗತ್ತೆ. ಮತ್ತು ಇದು ಮಾಡೋಕ್ಕಿಂತ ಮುಂಚೆ ಡಯಾಗ್ನೋಸಿಸ್ ಅಂತಿದೆಯಲ್ಲ ಅದು ಇಂಪಾರ್ಟೆಂಟು. ಅದಕ್ಕೆ ನೀವು ಸ್ಕ್ಯಾನಿಂಗ್ ಮುಖಾಂತರ ಮಾಡ್ಬೋದು, ಆಯ್ತು ಡಾಕ್ಟ್ರೇ ಮಾಡ್ತಾರೆ ಅಂದರೆ ಅವರೇ ಮಾಡಲಿ, ಅಥವಾ MRI ಮಾಡಿಬಿಟ್ಟು ನಮಗೆ ಡಯಾಗ್ನೋಸ್ ಮಾಡಿದಾಗ ಅದ್ರಲ್ಲಿ ಎಕ್ಸ್ಟೆಂಟ್ ಎಷ್ಟಂತ ಗೊತ್ತಾಗುತ್ತೆ. ಯಾಕೆಂದರೆ ಒಂದು ಪರ್ಟಿಕ್ಯುಲರ್ ಆಗಿ ಸರ್ಜರಿ ಮಾಡೋಕ್ಕಿಂತ ಮುಂಚೆ ಪ್ಲಾನಿಂಗ್ ಅಂತ ಇರುತ್ತಲ್ಲ, ಅಂದರೆ ಇದನ್ನು ಹೇಗೆ ಮಾಡಬೇಕು, ಯಾರನ್ನು ಇನ್ವಾಲ್ವ್ ಮಾಡಬೇಕು, ಟೀಮ್ ವರ್ಕ್ ಇರುತ್ತೆ ಇದು. ಯಾಕೆಂದರೆ ಸರ್ಜರಿ ಮಾಡಬೇಕಾದ್ರೆ ಸಮ್ಟೈಮ್ಸ್ ನಾವು ಸರ್ಜನ್ ಕರಿತೀವಿ, GI ಸರ್ಜನ್ ಕರಿತೀವಿ, ಅಥವಾ ಯೂರಾಲಜಿಸ್ಟ್ನ ಕರೆದಿಟ್ಕೊಂಡು ಮಾಡ್ತೀವಿ. ಯಾಕೆಂದರೆ ಒಂದು ಟೀಮ್ ಮಾಡಿದಾಗ ಸಕ್ಸಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಿಮಗೆ 2-3 ದಿವಸದಲ್ಲಿ ಸರ್ಜರಿ ಆಗಬೇಕಾ, ಯಾವ ರೀತಿ ನಿಮಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಅನಿಸ್ತು? ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇದು 4ನೇ ಸರ್ಜರಿ ಆಗಿರೋದ್ರಿಂದ 3 ಹಾಸ್ಪಿಟಲ್‌ಗಳಲ್ಲೂನು ಅವ್ರು ಹೆಂಗೆ ನಮ್ಗೆ ಫಾಲೋ ಅಪ್ ಮಾಡ್ತಾ ಇದ್ರು, ಕಾಲ್ ಮಾಡಿ ಅದಕ್ಕೆ ಮತ್ತೆ ಇದಕ್ಕೆ ತುಂಬಾ ವ್ಯತ್ಯಾಸ ಅನ್ನಿಸ್ತು. ಇಲ್ಲಿ ಅಂದ್ರೆ ಮನೆ ತರ ಅನ್ನಿಸ್ತು. ಇಲ್ಲಿ ಬಂದಾಗ ಅವ್ರು ನೋಡ್ಕೊಂಡಿರೋ ತರ ಇರ್ಬೋದು, ಮತ್ತೆ ಪಂಕ್ಚುಯಾಲಿಟಿ ಇರ್ಬೋದು. ನಾನು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ತಾ ಇದ್ದೆ, ನಿಮ್ಮಷ್ಟು ಪಂಕ್ಚುಯಲ್ ನಾನು ಯಾರನ್ನೂ ನೋಡಿಲ್ಲ ಅಂತ. ಎಷ್ಟೊತ್ತಿಗೆ ಹೇಳಿದ್ರಿ ಅದು ಕರೆಕ್ಟಾಗಿ ಆಪರೇಷನ್ ಅಂದ್ರೆ ಸರ್ಜರಿ ಸ್ಟಾರ್ಟ್ ಆಯ್ತು ಅಂತ. ಅದಾದ್ಮೇಲೆ ಟ್ರೀಟ್ ಮಾಡಿರೋದಿರ್ಬೋದು, ಅಥವಾ ಹೆಂಗೆ ಏನು ಪೋಸ್ಟ್ ಸರ್ಜರಿ ಯಾವ ತರ ಇರಬೇಕು ಅಂತ. ಮತ್ತೆ ಎಲ್ಲರೂ ಅಷ್ಟೇ, ಅಡ್ಮಿನ್ ಇರ್ಬೋದು, ಅಥವಾ ಸಿಸ್ಟರ್ಸ್ ಇರ್ಬೋದು, ನರ್ಸಸ್ ಇರ್ಬೋದು, ಅಥವಾ ವೈಭವಿ ಮ್ಯಾಮ್ ಇರ್ಬೋದು, ನೀವಿರ್ಬೋದು, ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿ ಒಂಥರ ಮನೆ ತರ ಫೀಲ್ ಮಾಡಿಸೋದು ಪೇಷಂಟ್ಗೆ. ಅದು ಎಲ್ಲರಿಗೂ ಆಗಲ್ಲ ಅಂತ ಅನ್ಸುತ್ತೆ. ಇದಕ್ಕೆ ವರದಾನ ಆಕ್ಚುಲಿ ಇಟ್ಸ್ ಗ್ರೇಟ್ ಅಂತ ಹೇಳ್ಬೋದು. ಮತ್ತೆ ನಂಗೆ ಒಂದು ಕ್ವೆಶನ್ ಇತ್ತು, ಯಾಕಂದ್ರೆ 4 ಸರ್ಜರಿ ಆಗಿರೋದ್ರಿಂದ ಈಗ 4ನೇ ಸರ್ಜರಿ ಎಷ್ಟು ನಿಮ್ ಬೇರೆ ಎಂಡೋಮೆಟ್ರಿಯೋಸಿಸ್ ಸರ್ಜರಿಗಿಂತ ಇದು ಯಾವ ತರ ಚೇಂಜಸ್ ಇತ್ತು, ಅಥವಾ ಕಾಂಪ್ಲಿಕೇಶನ್ಸ್ ಏನಾದ್ರು ಇತ್ತಾ ಅಂತ? ಕಾಂಪ್ಲಿಕೇಶನ್ಸ್ ಅಂತ ಇಲ್ಲ, ಯಾಕೆಂದರೆ ನಾವು ಸರ್ಜರಿ ಮಾಡಿದಾಗ ಹೀಲಿಂಗ್ ಹೆಂಗಾಗುತ್ತೆ ಅಂತ ಗೊತ್ತಾಗಲ್ಲ. ನಾನು ಇವತ್ತು ಸರ್ಜರಿ ಮಾಡಿದೆ, ಮತ್ತು ಇನ್ನೊಂದು ಸರ್ಜರಿ ಬೇಕಂದಾಗ ಒಳಗಡೆ ಹೆಂಗೆ ಗಾಯ ಮಾಹಿತಿ ಅಂತ ಗೊತ್ತಾಗಲ್ಲ. ಸೊ ದಟ್ ಈಸ್ ಎ ಹಿಡನ್. ಈಗ 3rd ಸರ್ಜರಿ ಮಾಡಿದಾಗ ನಾನು ಸ್ಕ್ಯಾನಿಂಗ್ ಮಾಡಿದೆ, ನಾನೇ ಮಾಡಿದೆ, ಅಲ್ಲಿ ಓವರೀಸ್ ಹಿಂದೆ ಹೋಗಿ ಅಂಟ್ಕೊಂಡಿತ್ತು, ಅದು ರೆಕ್ಟಮ್ ಮೇಲೆ ಅಂಟ್ಕೊಂಡಿತ್ತಲ್ವಾ, ಅದು ಪ್ರೆಷರಿಂದ ನಿಮಗೆ ಮೋಷನ್ ಆಗೋಕ್ಕೆ ಕಷ್ಟ ಆಗ್ತಿತ್ತು. ಮತ್ತು ಯುರೋಟ್ರ್ ಹತ್ರನೇ ಇತ್ತು, ಅಂದರೆ ಯೂರಿನ್ ಬ್ಯಾಗ್ ಪೈಪ್ ಇರುತ್ತಲ್ಲ ಅದನ್ನು ತುಂಬ ಹತ್ತಿರ ನಾಳ ಇತ್ತು ಅಲ್ಲಿ. ಸೊ ಅದಕ್ಕೆ ಮುಂಚೆನೇ ಪ್ಲಾನಿಂಗ್ ಮಾಡ್ತೀವಿ. ಮತ್ತು ನಾನು ಸರ್ಜನ್ ಇಟ್ಕೊಂಡೆ, ಯಾಕಂದರೆ ಏನಾದರೂ ಬೇಕಂದರೆ. ಮತ್ತು ಸರ್ಜನ್ ಸಡನ್ನಾಗಿ ನಾವು ಫುಡ್ ಪೈಪ್ ಓಪನ್ ಆಯಿತು, ಅದಕ್ಕೆ ಹೊಲಿಗೆ ಹಾಕಬೇಕಾಗಿದ್ರೆ ಎಕ್ಸ್ಪರ್ಟ್ ಬೇಕಾಗುತ್ತೆ. ಸೊ ನಾವು ಗೈನಕಾಲಜಿಸ್ಟಿಂದ ಅದಕ್ಕೆ ಸರ್ಜನ್ ಬ್ಯಾಕಪ್ ಇಟ್ಕೊಂಡು ಮಾಡಿದ್ದು. ಆಬ್ವಿಯಸ್ಲಿ ಮಾಡಬೇಕಾದ್ರೂ ತುಂಬ ಮೆಟಿಕ್ಯುಲಸ್ ಆಗಿ ಮಿಲಿಮೀಟರ್ ಕಟ್ ಮಾಡ್ತೀವಿ. ಮತ್ತು ಕಟ್ ಮಾಡೋಕ್ಕಿಂತ ಮುಂಚೆ ನೋಡ್ತೀವಿ, ಈಸ್ ಇಟ್ ಹೆಲ್ದಿ ಟಿಶ್ಯೂ ಆರ್ ಅಬ್ನಾರ್ಮಲ್ ಟಿಶ್ಯೂ, ಮತ್ತು ಇದು ಯುರೋಟರಾ, ಬ್ಲಾಡರಾ, ಬೌಲ್ ಅಂತ ನೋಡ್ಕೊಂಡು ಮಾಡಿದಾಗ ನಿಮಗೆ ಸಕ್ಸಸ್ ಔಟ್ಕಮ್ ಚೆನ್ನಾಗಿ ಬರುತ್ತೆ. ಅದೊಂದೇ ಇಲ್ಲ, ಇವಾಗ ನಾನು 20 ವರ್ಷದಿಂದ ಸರ್ಜರಿ ಮಾಡಬೇಕಾದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಾವು ಪೇಷಂಟಿಂದ ಕಲಿತಾ ಇರ್ತೀವಿ. ಒಂದು ಸರ್ಜರಿ ಮಾಡಿದಾಗ ನಮ್ಮ ತಲೆಯಲ್ಲಿ ಅದು ರಿವ್ಯೂ ಆಗ್ತಾ ಇರುತ್ತೆ, ಇದನ್ನು ಹಿಂಗೆ ಮಾಡಿದ್ರೆ ಹಿಂಗಾಗ್ತಿತ್ತು, ಹಿಂಗೆ ಮಾಡಿದ್ರೆ ಹಿಂಗಾಗ್ತಿತ್ತು ಅಂತ. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಕೌಂಟ್ಸ್ ಲಾಟ್ ಹಿಯರ್. ಯಾಕೆಂದರೆ ಡಿಸೀಸ್ ಎಂಡೋಮೆಟ್ರಿಯೋಸಿಸ್ ಅನ್ನೋದು ಪ್ರೋಗ್ರೆಸಿವ್ ಡಿಸೀಸು. ಯಾವುದೇ ರೀತಿಯದು ಕ್ಯಾನ್ಸರ್ ಅಲ್ಲ, ಇದು ಟಿಲ್ ದ ಏಜ್ ಆಫ್ ಮೆನೋಪಾಸ್, ಅಂದ್ರೇನು ಮುಟ್ಟು ನಿಲ್ಲುವರೆಗೂ ಬರ್ತಾ ಇರುತ್ತೆ. ಒಂದು ಮಕ್ಕಳಾದರೆ ಸ್ಟಾಪ್ ಆಗುತ್ತೆ, ಇಲ್ಲ ಅಂದರೆ ಅದು ಡಿಸೀಸ್ ಪ್ರೋಗ್ರೆಸ್ ಆಗುತ್ತೆ, ಇಲ್ಲ ಅಂದರೆ ಯೂಟ್ರಸ್ ಓವರೀಸ್ ತೆಗೆದಾಕಿದ್ರೆ ಎಲ್ಲ ಸರಿ ಆಗುತ್ತೆ. ಸೊ ಅದನ್ನು ನಾವು ಮಾಡಿಲ್ಲ ಇಲ್ಲಿ. ನಿಮಗೆ ಒಂದು ಓವರಿ ಇಟ್ಟಿದ್ದೀವಿ, ಇನ್ನೊಂದು ಲೆಫ್ಟ್ ಓವರಿನ ಕಂಪ್ಲೀಟ್ ತೆಗೆದು, ಯಾಕೆಂದರೆ ಅದು ಆ ಪ್ರೆಷರ್ ರೆಕ್ಟಮ್ ಮೇಲೆ ಇತ್ತು, ಮತ್ತು ಯುರೋಟರ್ ಮೇಲೆ ಇತ್ತು,
ತುಂಬ ಡೀಪ್ ಆಗಿರೋದ್ರಿಂದ ಅದನ್ನು ಪೂರ್ತಿ ಕಂಪ್ಲೀಟ್ ತೆಗೆದಿದ್ದೀವಿ ಈಗ. ಸೊ ಯಾವುದೇ ರೀತಿ ಮುಂದೆ ನಿಮಗೆ ಪೇಯ್ನ್ ಬರೋದಿಲ್ಲ ಅಂತ ಒಂದು ಇದು ಹೇಳ್ತೀವಿ. ಮತ್ತು ಮೋಷನ್ ಆಗೋಕ್ಕೂ ಕಷ್ಟ ಏನು ಅಂತ ಆಗೋದಿಲ್ಲ. ನೋಡೋಣ ಈಗ ನಿಮಗೆ ಗಾಯ ಹೇಗೆ ಮಾಹಿತಿ ಅಂತ ಇವಾಗಲೇ ನಾನು ಪ್ರೆಡಿಕ್ಟ್ ಮಾಡೋಕ್ಕೆ ಬರಲ್ಲ. ಬಟ್ ನಾವು ಮಾಡಿದ್ದು ನಮ್ಗೆ ಸ್ಯಾಟಿಸ್ಫ್ಯಾಕ್ಟರಿ ಇದೆ. ನಂಗೊಂದು ಬೇಸಿಕ್ ಕ್ವೆಶನ್ ಇತ್ತು. ಯಾಕಂದ್ರೆ ಎಂಡೋಮೆಟ್ರಿಯೋಸಿಸ್ ಅನ್ನೋದು ಎಲ್ಲರಿಗೂ ಅಂದ್ರೆ ನನಗೂ ಅಷ್ಟೇ 3ನೇ ಸರ್ಜರಿ ಹೊತ್ತಿಗೆ ನನ್ಗೆ ಗೊತ್ತಾಗಿದ್ದು ಎಂಡೋಮೆಟ್ರಿಯೋಸಿಸ್ ಅನ್ನೋದೇನು ಅಂತ. ತುಂಬಾ ಜನ PCOD ಮತ್ತೆ ಎಂಡೋಮೆಟ್ರಿಯೋಸಿಸ್ ಸೇಮ್ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಅದಲ್ಲ, ಅದಕ್ಕೆ ಏನ್ ವ್ಯತ್ಯಾಸ ಇದೆ ಅನ್ನೋದನ್ನ ಸ್ವಲ್ಪ ಹೇಳಿದ್ರೆ. ಈಗ ಎಂಡೋಮೆಟ್ರಿಯೋಸಿಸ್ ಅನ್ನೋದು ಯಾವುದರಿಂದ ಬರುತ್ತೆ ಅಂದರೆ ಈಸ್ಟ್ರೋಜನ್ ಹಾರ್ಮೋನ್ ಜಾಸ್ತಿ ಇರೋದ್ರಿಂದ ಬರುತ್ತೆ. ಈಗ ಮಾಲಿಕ್ಯುಲರ್ ಲೆವೆಲ್, ಯಾಕಂದರೆ ಕಾಮನ್ ಮ್ಯಾನ್ಗೆ ನಾವು ಮಾಲಿಕ್ಯುಲರ್ ಬಯಸಿ ಅದು ಹೇಳಿದ್ರೆ ಅರ್ಥ ಆಗಲ್ಲ. ಯಾವಾಗ ಪಾಲಿಸಿಸ್ಟಿಕಲ್ಲೂ ಈಸ್ಟ್ರೋಜನ್ ಜಾಸ್ತಿ ಇರುತ್ತೆ, ಬಟ್ ಸ್ವಲ್ಪ ಅಸೋಸಿಯೇಷನ್ ಇದೆ. PCOD ಇದ್ದಾಗ ಹಾರ್ಮೋನ್ ಈಸ್ಟ್ರೋಜನ್ ಜಾಸ್ತಿ ಇರುತ್ತೆ, ಆ ಈಸ್ಟ್ರೋಜನಿಂದ ಅಲ್ಲಿ ಎಂಡೋಮೆಟ್ರಿಯೋಸಿಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಎಂಡೋಮೆಟ್ರಿಯೋಸಿಸ್ ಎಷ್ಟೊಂದು ಥಿಯರೀಸ್ ಇದೆ ಅದರಲ್ಲಿ. ಅಂದರೆ ಬ್ಲಡ್ಡು ಪೀರಿಯಡ್ ಆದಾಗ ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ಪೀರಿಯಡಲ್ಲಿ ಬ್ಲೀಡಿಂಗಲ್ಲಿ ಒಳಗಡೆ ಅಬ್ಡಮಿನಲ್ಲಿ ಕೂತ್ಕೊಂಡು ಬೆಳೀತಾ ಹೋಗೋದು ಕಾಮನ್ ಥಿಯರೀಸ್ ಇದೆ ಅದೆಲ್ಲ. ಬಟ್ ಯಾವುದೇ ಪ್ರೂವನ್ ಇದರಿಂದನೇ ಆಗೋದಂತಿಲ್ಲ. ಅದರಲ್ಲಿ ಡಯಟ್ರಿ ಫ್ಯಾಕ್ಟರ್ಸ್ ಬರುತ್ತೆ, ಪ್ರೊಲಾಂಗಿಂಗ್ ದ ಪ್ರೆಗ್ನೆನ್ಸಿ ಆಗೋದು ಪ್ರೊಲಾಂಗ್ ಮಾಡಿದ್ರೆ ಆಗುತ್ತೆ, ಮತ್ತು ಹೈಜೀನ್ ಮೇಂಟೈನ್ ಮಾಡದಿದ್ರೆ ಅದನ್ನು ಆಗುತ್ತೆ. ನಿಮ್ಮ ಬಾಡಿ ಅಂದರೆ ಫುಡ್ ಚೆನ್ನಾಗಿ ತಿಂದಿದ್ರೆ, ಒಳ್ಳೆ ಪ್ರೋಟೀನ್ ರಿಚ್ ಡಯಟ್ ತಿಂದ್ರೆ ಅದನ್ನು ಆಗುತ್ತೆ. ಯಾಕಂದರೆ ಇಮ್ಯುನಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್, ಡಿಫೆನ್ಸ್ ಮೆಕ್ಯಾನಿಸಮ್ ಅಂತಾರಲ್ಲ ಅದು ಇಂಪಾರ್ಟೆಂಟ್. ಸೊ ಇಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ಗೂ ಎಂಡೋಮೆಟ್ರಿಯೋಸಿಸ್ಗೂ ಸ್ವಲ್ಪ ಇದು ಇದೆ, ಅಂದರೆ ಎರಡು ಹೊಂದಾಣಿಕೆ ಇದೆ. ಪಾಲಿಸಿಸ್ಟಿಕ್ ಓವರೀಸ್ ಈಸ್ಟ್ರೋಜನ್ ಜಾಸ್ತಿ ಇರುತ್ತೆ, ಅದೇ ಹಾರ್ಮೋನ್ ಬಂದ್ಬಿಟ್ಟು ಇಲ್ಲಿ ಎಂಡೋಮೆಟ್ರಿಯೋಸಿಸ್ ಮಾಡುತ್ತೆ. ಸೊ ಹಾಗಂದ್ಬಿಟ್ಟು ಎಲ್ಲ ಪಾಲಿಸಿಸ್ಟಿಕ್ ಓವರೀಸ್ಗೂ ಎಂಡೋಮೆಟ್ರಿಯೋಸಿಸ್ ಆಗಬೇಕಂತಿಲ್ಲ. ಬಟ್ ನಿಮ್ಮ ಕೇಸಲ್ಲಿ ಮೇ ಬಿ ಇನ್ ದ ಬಿಗಿನಿಂಗಲ್ಲಿ ನಿಮಗೆ ಪಾಲಿಸಿಸ್ಟಿಕ್ ಓವರೀಸ್ ಇತ್ತು, ಬಟ್ ಸರ್ಜರಿ ಮಾಡೋದ್ರಿಂದ ಅದು ಓವರಿ ಎಲ್ಲ ತಿಂದು ನಾರ್ಮಲ್ ಓವರೀಸ್ ತಿಂದಾಕ ಬಳಿಕ ಅಲ್ಲಿ ಓವರಿನೇ ಇಲ್ಲ, ಈಗ ಅದು ಫುಲ್ ಆಕ್ಯುಪೈ ಆಗಿಬಿಡುತ್ತೆ. ಯಾವಾಗ ನಾವು ಪ್ರೊಲಾಂಗ್ ಮಾಡ್ತೀವೋ ನಮ್ಮ ಬೇಬಿ ಆಗೋದನ್ನು, ಆವಾಗ ಡಿಸೀಸು ಜಾಸ್ತಿ ಪ್ರೋಗ್ರೆಸ್ ಆಗುತ್ತೆ. ಸೊ ಆದಷ್ಟು ಮಟ್ಟಿಗೆ ಮಕ್ಕಳು ಬೇಕಂದಾಗ ಮದುವೆ ಆಗಿ 1 or 2 years ಟ್ರೈ ಮಾಡಿ, 3 years ಟ್ರೈ ಮಾಡಿ. ಒಂದ್ಸಲ ಡಿಸೀಸ್ ಕನ್ಫರ್ಮ್ ಆಯಿತಾ, ಇಮ್ಮಿಡಿಯೇಟಾಗಿ ಪ್ರೋಗ್ರೆಸ್ ಡಿಸೀಸ್ ಹೆಂಗಿದೆ ನೋಡಿಕೊಂಡು ಎಲ್ಲ ಪ್ರೆಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಫಾಲೋಅಪ್ ಮಗು ಬೇಗ ಆಗುತ್ತೆ, ಮತ್ತು ಪ್ರೋಗ್ರೆಸ್ ಆಫ್ ಡಿಸೀಸು ಸ್ಟಾಪ್ ಆಗಿಬಿಡುತ್ತೆ. ಫೈನಲ್ ಆಗಿ ಅಂದ್ರೆ ನಾನು ಏನ್ ಹೇಳೋದು ಅಂತ ಹೇಳಿದ್ರೆ, ವರ್ಧನ್ ಹಾಸ್ಪಿಟಲ್ ಒಂದು ಫ್ಯಾಮಿಲಿ ತರ ನನಗ್ ಹಂಗ ಅನಿಸ್ತು. ನೀವು ಖುದ್ದಾಗಿ ಬಂದ್ರು, ನಿಮಗೆ ಪ್ರಾಬ್ಲಮ್ ಇದ್ರೆ ಕನ್ಸಲ್ಟ್ ಮಾಡಿ ವಿಜಯ್ ಕುಮಾರ್ ಸರ್ನ, ನಿಮಗೆ ಖಂಡಿತ ಇಷ್ಟ ಆಗತ್ತೆ. ಹಾಗೇನೆ ಇಲ್ಲಿ ಟ್ರಾನ್ಸ್ಪರೆನ್ಸಿ ತುಂಬಾನೇ ಮುಖ್ಯ ಅಂತ ಹೇಳ್ಬೋದು. ಎನಿ ಟ್ರೀಟ್ಮೆಂಟ್ ಅಥವಾ ಎಲ್ಲೇ ಹೋದ್ರು ಯಾವುದೇ ಫೀಲ್ಡ್ ಅಲ್ಲೂ ಟ್ರಾನ್ಸ್ಪರೆನ್ಸಿ ತುಂಬಾ ಮುಖ್ಯ. ಅದು ಇಲ್ಲಿ ನಿಮ್ಗೆ ಎದ್ದು ಕಾಣಿಸುತ್ತೆ. ನಿಮ್ಗೆ ಬಿಲ್ಲಿಂಗ್ ಅಲ್ಲಿ ಇರ್ಬೋದು ಅಥವಾ ಟ್ರೀಟ್ಮೆಂಟ್ ಅಲ್ಲಿ ಇರ್ಬೋದು. ಹಾಗೇನೆ ನನ್ನ ಹಸ್ಬೆಂಡ್ ನ ಒಳಗಡೆ ಸರ್ಜರಿ ಟೈಮ್ ಅಲ್ಲೂ ಬಿಟ್ಟಿದ್ರು. ಎಲ್ಲಾ ತರದಲ್ಲೂ ಟ್ರಾನ್ಸ್ಪರೆನ್ಸಿ ಇದೆ. ಒಂದ್ಸರಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಬನ್ನಿ, ಖಂಡಿತ ಇಗ್ನೋರ್ ಮಾಡಬೇಡಿ. ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಇಲ್ಲಿ ಸಿಗತ್ತೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಡಿಫ್ರೆಂಟ್ ಆಗಿ ಈಗ ನೋಡಿ, ನಾವು ಒಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಎಥಿಕಲ್ ಇರಬೇಕು, ಲಾಫುಲ್ ಇರಬೇಕು. ಏನೇ ಪ್ರಾಬ್ಲಮ್ ಬಂದರೂ ನಾವು ಫೇಸ್ ಮಾಡಬೇಕು, ಮತ್ತು ಎಕ್ಸ್ಪೀರಿಯನ್ಸ್ ಆಬ್ವಿಯಸ್ಲಿ ಕೌಂಟ್ ಆಗುತ್ತೆ. ಅಡ್ವಾನ್ಸ್ಡ್ ಇಕ್ವಿಪ್ಮೆಂಟ್ಸ್ ಇಟ್ಕೊಂಡು ನಾವು ಸರ್ಜರಿ ಮಾಡಿದಾಗ ನಮಗೆ ರಿಸಲ್ಟ್ಸ್ ಬರುತ್ತೆ. ಸೊ ಯಾವತ್ತೂ ನಾವು ಪೇಷಂಟ್ಸ್ ಬೆನಿಫಿಟ್ಗೋಸ್ಕರ, ವೆಲ್ಬಿಂಗ್ಗೋಸ್ಕರ ಕೆಲಸ ಮಾಡ್ತೀವಿ. ಎನಿ ಟೈಮ್ ದೇ ಕ್ಯಾನ್ ಕಾಲ್ ಆ್ಯಂಡ್ ಆಸ್ಕ್, ಡೌಟ್ಸ್ ಇದ್ರೂ ಅಥವಾ ಕಾಂಪ್ಲಿಕೇಶನ್ ಅದನ್ನು ಫೇಸ್ ಮಾಡ್ತೀವಿ. ಸೊ ಯಾವುದೇ ಸರ್ಜರಿ ನಾವು ಮಾಡಬೇಕಾದ್ರೂ ಮುಂಚೆನೇ ಹೇಳ್ತೀವಿ ಇದು ಆಗುತ್ತೆ ಹಿಂಗಾಗುತ್ತೆ ಅಂತ. ಈಗ ನಾವು ಟ್ರಾನ್ಸ್ಪ್ಲಾಂಟ್ ಇದ್ದಾಗ ಮಾತ್ರ ನಿಮಗೂ ನಮಗೂ ಒಂದು ಸಂಬಂಧ ಬೆಳುತ್ತೆ. ಅಂದ್ರೇನು, ಪೇಷಂಟ್ ಆ್ಯಂಡ್ ಡಾಕ್ಟರ್ ರಿಲೇಷನ್ಶಿಪ್ ತುಂಬ ಇಂಪಾರ್ಟು. ಕಮ್ಯುನಿಕೇಷನ್ ಇದೆಯಲ್ಲ ಅದು ವೆರಿ ವೆರಿ ಇಂಪಾರ್ಟು. ಅದನ್ನು ನಾವು ಫೋಕಸ್ ಮಾಡಿಬಿಟ್ಟು ಬೆಸ್ಟ್ ಕೇರನ್ನು ಕೊಡೋಕ್ಕೆ ಟ್ರೈ ಮಾಡ್ತೀವಿ. ತುಂಬ ಧನ್ಯವಾದಗಳು. ನಮಸ್ಕಾರ.